ಹಲೋ ಫ್ರೆಂಡ್ಸ್, ನಮಸ್ಕಾರ. ಎವಿಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ನಾನಿವತ್ತು ಹ್ಯಾಂಡ್ ಎಂಬ್ರಾಯ್ಡ್ರಿಲಿ ಒಂದು ರೀತಿಯ ಫ್ಲವರ್ ಡಿಸೈನ್ನ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎವಿಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬಹಳ ಬೇಗನೆ ಬರುತ್ತೆ. ಇದರಿಂದ ನಿಮಗೆ ವಿಡಿಯೋನ ನೋಡೋದಕ್ಕೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಫ್ಲವರ್ ಡಿಸೈನ್ನ ಹೇಗೆ ಹಾಕೋದು ಅಂತ ನೋಡೋಣ. ನೋಡಿ, ನಾನಿಲ್ಲಿ 6 ಎಳೆ ದಾರನ ಹೀಗೆ ಸೂಜಿಗೆ ಹಾಕಿಟ್ಕೊಂಡಿದ್ದೀನಿ. ಹೀಗೆ ನೋಡಿ, ಇಲ್ಲಿ ನಾಟ್ ಹಾಕಿದ್ದೀನಿ ಫ್ರೆಂಡ್ಸ್. ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೀಗೆ ಸ್ಟಾರ್ಟ್ ಮಾಡಿ ನೋಡಿ, ಹೀಗೆ ಇಲ್ಲಿಂದ ನೋಡಿ ಹೀಗೆ ಸೂಜಿನ ಹಾಕ್ತಾ ಇದ್ದೀನಿ. ನಂತರ ಮತ್ತೆ ಈ ಕಡೆ ಲೆಫ್ಟ್ ಸೈಡ್ ಮತ್ತೆ ರೈಟ್ ಸೈಡು ಮತ್ತೆ ಲೆಫ್ಟ್ ಸೈಡ್. ಅಂದರೆ ಈ ಡಿಸೈನು ಇಂಟು ಮಾರ್ಕಲ್ಲಿ ಬರಬೇಕು ಫ್ರೆಂಡ್ಸ್. ನಾನು ತುಂಬ ದಿನಗಳ ಮೇಲೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಡಿಸೈನ್ ಹಾಕ್ತಿದ್ದೀನಿ ಫ್ರೆಂಡ್ಸ್. ಈ ಡಿಸೈನ್ಗೆ ಡಬಲ್ ಕಲರ್ ಥ್ರೆಡ್ ಬರುತ್ತೆ. ಅದನ್ನು ತಗೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಬರುತ್ತೆ. ನೋಡಿ, ಕೊನೆಗೆ ಹೀಗೆ ಒಳಗಡೆ ಹಾಕಿ ನಾಟ್ ಹಾಕಬೇಕು. ನೋಡಿ ಫ್ರೆಂಡ್ಸ್, ಇದೇ ರೀತಿ ಇದನ್ನ ತುಂಬ ಹತ್ತಿರ ಹಾಕ್ತಾ ಹೋಗಬೇಕು ಫ್ರೆಂಡ್ಸ್. ತುಂಬಾ ಗ್ಯಾಪ್ ಬರಬಾರ್ದು ಈ ಡಿಸೈನಲ್ಲಿ. ಇದೇ ರೀತಿ ಎಲ್ಲ ಫ್ಲವರ್ನ ಪೆಟಲ್ಸ್ಗೂ ಹಾಕ್ತಾ ಹೋಗಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಫ್ಲವರ್ ಫುಲ್ ಆಗಿದೆ. ಇವಾಗ ನಾನು ಸೆಂಟ್ರ್ ಪಾರ್ಟ್ ಏನು ರೌಂಡ್ ಸರ್ಕಲ್ ಹಾಕಿರ್ತೀವಲ್ಲ ಫ್ಲವರ್ ಮಧ್ಯ, ಇದರಲ್ಲಿ ನೋಡಿ ಹೀಗೆ ಒಂದು 4 ಸಾರಿ ಸುತ್ತಿ ಹೀಗೆ ಸೂಜಿನ ಬಟ್ಟೆ ಒಳಗಡೆ ಹೀಗೆ ಹಾಕ್ತಾ ಇದ್ದೀನಿ. ಈ ಡಿಸೈನ್ನ ಫ್ರೆಂಡ್ಸ್ ನೀವು ಕುರ್ತಿ ಹೀಗೆ ಫುಲ್ಲು ಬಾರ್ಡರ್ ಡಿಸೈನ್ಗೂ ಹಾಕ್ಕೋಬಹುದು. ಮತ್ತು ಸ್ಯಾರಿ ಒಳಗಡೆ ಪಲ್ಲುಗೆಲ್ಲ ಇದು ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಫುಲ್ ಸುತ್ತಲೂ ಒಂದು ರೌಂಡ್ ಈ ಥರ ಹಾಕ್ಕೊಂಡು ಒಳಗಡೆ ನಂತರ ಫಿಲ್ ಮಾಡಬೇಕು.
ನೋಡಿ ಫ್ರೆಂಡ್ಸ್, ಫ್ಲವರ್ ಡಿಸೈನ್ ಇವಾಗ ರೆಡಿ ಆಗಿದೆ. ಒಳಗಡೆ ಈ ರೀತಿ ಫಿಲ್ಲಿಂಗ್ ಮಾಡಿದ ಮೇಲೆ ಹೀಗೆ ಕಾಣಿಸುತ್ತೆ. ಈ ಫ್ಲವರ್ ಡಿಸೈನ್ನ ನೀವು ಟ್ರೈ ಮಾಡಿ ಮತ್ತು ವಿಡಿಯೋನ ನೋಡಿ ಲೈಕ್ ಮಾಡೋದಕ್ಕೆ ಮರಿಬೇಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಈ ಡಿಸೈನ್ ಹಾಕೋದು ಹೇಗೆ ಅಂತ ಗೊತ್ತಾಗುತ್ತೆ. ಅದರಿಂದ ಅವರಿಗೂ ಸಹಿತ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. Until then, take care. Bye bye. Thank you for watching friends.